ಎಲ್ಲಿತ್ತು? ಇದು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಹಾಸನ ಜಿಲ್ಲೆಯ ಅರಸೀಕೆರೆಯ ತಾಲೂಕಿನಲ್ಲಿ ನಾವು ಇವತ್ತು ನಡೆಸ್ತಾ ಇರುವ ಮೌನ ಜಾಥಾ. ಈ ಕಪ್ಪು ಉಡುಗೆಯಲ್ಲಿ ಮಹಿಳೆ, ಇದನ್ನ ಮಹಿಳೆಯರು 19ನೇ ಶತಮಾನದಿಂದಲೇ ಯುದ್ಧದಲ್ಲಿ ತಮ್ಮ ಮಕ್ಕಳನ್ನು ಕಳ್ಕೊಂಡಾಗ, ಅಲ್ಲಿ ದೌರ್ಜನ್ಯ ಆದಾಗ, ಬೇರೆ ಬೇರೆ ರಾಜಕೀಯ ವಿಪ್ಲವಗಳ ಸಂದರ್ಭದಲ್ಲಿ ಮಕ್ಕಳು ಕಾಣೆಯಾದಾಗ ಒಬ್ಬರು ಇದ್ರೂ ಸರಿ ಆ ಊರಿನ ಸರ್ಕಲ್ನಲ್ಲಿ ಹೋಗಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದ ಇತಿಹಾಸ ಇದೆ. ಇದನ್ನು ನಾವು ನಮ್ಮ ಒಕ್ಕೂಟ ಏನಿದೆ, ಇದು ಹಲವು ಸಂಘಟನೆಗಳ ಜಾಲ, ಇಡೀ ರಾಜ್ಯದಾದ್ಯಂತ ಇದೆ. ಈ ಹೆಣ್ಣು ಮಕ್ಕಳು ನಡೆಸ್ತಾರೆ, ಪುರುಷರು ಜೊತೆಯಲ್ಲಿರ್ತಾರೆ. ಇದಕ್ಕೆ ಯಾವುದೇ ಅಧ್ಯಕ್ಷರಾಗಲಿ ಕಾರ್ಯದರ್ಶಿ ಖಜಾಂಚಿಗಳಾಗಲಿ ಇರೋದಿಲ್ಲ. ಸಹೋದರಿತ್ವದ ಆಧಾರದ ಮೇಲೆ ಇದು ನಡೆಯುತ್ತೆ. ಈಗಾಗಲೇ ಕರ್ನಾಟಕದಲ್ಲಿ 14 ಜಿಲ್ಲೆಗಳಲ್ಲಿ ನಡೆದಿದೆ. ಇದು 2013ರಿಂದಲೇ ಇದು ನಡೀತಾ ಇದೆ. ನಿರ್ಭಯ ಪ್ರಕರಣ ಆದ ನಂತರದಲ್ಲಿ ಅವತ್ತಿನಿಂದ ಇನ್ನೂ ಸಾಕು ಅಂತ ಆರಂಭ ಆಯಿತು ಮಂಗಳೂರು. ಈ ವರ್ಷ ಮಾರ್ಚ್ 7 ಮತ್ತು 8ರಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶ ಮತ್ತು ರಾಷ್ಟ್ರೀಯ ವಿಚಾರ ಸಂಕಿರಣ ಇದೆ. ನ್ಯಾಯವಾದಿ ತೀಸ್ತಾ ಸೆಟಲ್ವಾಡ್ ಅವರು ಮುಂಬೈಯಿಂದ ಬರ್ತಾರೆ. ವಿಚಾರ ಸಂಕಿರಣಕ್ಕೆ ಪ್ರೊಫೆಸರ್ ಶಾಹಿದಾ ಹೈದರಾಬಾದ್ನಿಂದ ಬರ್ತಾರೆ. ಭಾರತದ ಬಹಳ ದೊಡ್ಡ ಹೋರಾಟಗಾರ್ತಿಯರು, ಚಿಂತಕಿಯರು ಪ್ರತಿ ವರ್ಷ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಯಾವ ಜಿಲ್ಲೆಯಲ್ಲಿ ನಾವು ಆ ವರ್ಷ ತಗೊಳ್ತೀವೋ ಹೋಗ್ತೀವೋ ಅಲ್ಲಿ ಆ ವರ್ಷ ಇಡೀ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಜಾಗೃತಿಗಳು ನಡೆದಿದ್ದಾವೆ. ಹಾಸನ ಜಿಲ್ಲೆಯಲ್ಲೂ ನಡೆದಿದೆ. ಶಾಲಾ ಕಾಲೇಜುಗಳಲ್ಲಿ ಹೋಗಿ ಗಂಡು ಹೆಣ್ಣು ಇಬ್ಬರು ತಮ್ಮ ಬದುಕಿನಲ್ಲಿ ಹಿಂಸೆಗಳಿಲ್ಲದೆ ಸಮಾನತೆಯಿಂದ ಸಮತೆಯಿಂದ ಬಾಳಬೇಕು. ಹೆಂಗಸರ ಮೇಲಾಗುವ ಯಾವುದೇ ದೌರ್ಜನ್ಯಗಳನ್ನು ಯಾರೂ ಕೂಡ ಸಹಿಸಬಾರದು. ಯಾವ ತಾಯಿಯ ಹೊಟ್ಟೆಯಿಂದ ಹುಟ್ಟಿದಾರೋ ಗಂಡು ಹೆಣ್ಣು ಅಥವಾ ತೃತೀಯ ಲಿಂಗಿಗಳು, ಇವರೆಲ್ಲರೂ ಮನುಷ್ಯರೇ. ಹಾಗಾಗಿ ಒಬ್ರಿಗೊಬ್ರು ಗೌರವ ಕೊಟ್ಕೊಂಡು ಯಾವುದೇ ನೆಪಗಳಿಲ್ಲದೆ ಎಲ್ಲ ಅವಕಾಶಗಳನ್ನು ಮುಕ್ತವಾಗಿ ಕೊಡ್ತಾ, ಎಲ್ಲ ಹಕ್ಕುಗಳನ್ನು ನೀಡ್ತಾ, ಮತ್ತು ಯಾವುದೇ ರೀತಿ ದೈಹಿಕವಾದ ಮಾನಸಿಕವಾದ ಹಲ್ಲೆಗಳನ್ನು ಮಾಡಬಾರ್ದು ಅನ್ನುವ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಅದರ ವಿರುದ್ಧ ಹೋರಾಟ ಮಾಡಬೇಕು. ನಾವು ಸಮತೆಗೆ ಎಂದೆಂದಿಗೂ ಹೋರಾಟ ಮಾಡ್ತಾ ಇರ್ತೀವಿ. ಈ ದೌರ್ಜನ್ಯವನ್ನು ನಾವು ಸಹಿಸುವುದಿಲ್ಲ ಎನ್ನುವ ಒಂದು ಘೋಷಣೆಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಬೇರೆ ಬೇರೆ ಘೋಷಣೆಗಳನ್ನು ಹೇಳಿದ್ದೀವಿ. ಹಾಸನದಲ್ಲಿ ಕೂಡ ನಾವು ನಮ್ಮದೊಂದು ಘೋಷಣೆ ಇದೆ. ಹಾಸನದ ಘೋಷಣೆ ಒಂದು ಹೇಳಿ. ದೌರ್ಜನ್ಯವನ್ನೆಂದು ಸಹಿಸುವುದಿಲ್ಲ, ನ್ಯಾಯ ದಕ್ಕದೆ ಬಿಡುವುದೇ ಇಲ್ಲ. ಎಲ್ಲ ಹೇಳಿ. ದೌರ್ಜನ್ಯವನ್ನೆಂದು ಸಹಿಸುವುದಿಲ್ಲ, ನ್ಯಾಯ ದಕ್ಕದೆ ಬಿಡುವುದೇ ಇಲ್ಲ. ಈ ಘೋಷಣೆಯೊಂದಿಗೆ ಮಾರ್ಚ್ 7 ಮತ್ತು 8ನೇ ತಾರೀಕು ಹಾಸನದಲ್ಲಿ ನಡೆಯುವಂತಹ ಸಮಾವೇಶಕ್ಕೆ ಅರಸೀಕೆರೆಯ ಎಲ್ಲ ಬಂಧುಗಳು ಬನ್ನಿ. ಇಲ್ಲಿ ಗಂಡಸರು ಹೆಂಗಸರು ಅನ್ನೋ ಭೇದ ಏನೂ ಇಲ್ಲ, ಎಲ್ಲರೂ ಬನ್ನಿ. ನಮ್ಮ ಮನೆಯ ಹೆಣ್ಣು ಮಕ್ಕಳು, ನಮ್ಮ ಆಚೆ ಈಚೆ ಮನೆಯ ಹೆಣ್ಣು ಮಕ್ಕಳು, ನಮ್ಮ ರಾಜ್ಯದ, ದೇಶದ, ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳು ನೆಮ್ಮದಿಯಲ್ಲಿದ್ದರೆ ಗಂಡಸರು ಕೂಡ ನೆಮ್ಮದಿಯಲ್ಲಿರ್ಬೋದು ಅನ್ನುವ ಸತ್ಯವನ್ನು ನಾವು ತಿಳಿದುಕೊಳ್ಳೋಣ. ಎಲ್ರಿಗೂ ಈ ಮೌನ ಜಾಗೃತಿಗೆ ಸಹಕರಿಸಬೇಕಾಗಿ ಕೋರಿ.